ಸೊ ನೆಕ್ಸ್ಟ್ A3 ಪವನ್. ಯಾರು ಈ ಪವನ್? ಪುಟ್ಟಸ್ವಾಮಿ ಅಲಿಯಾಸ್ ಕೆ ಪವನ್. ಈತ ದರ್ಶನ್ ಮತ್ತು ಪವಿತ್ರ ಗೌಡಗೆ ಒಂದು ರೀತಿ ಹತ್ತಿರದವನಾಗಿದ್ದ, ಅವರ ಆಪ್ತನಾಗಿ ಕೆಲಸ ಮಾಡ್ತಾ ಇದ್ದ. ಮೂಲತಃ ಚನ್ನಪಟ್ಟಣದ ಅಕ್ಕೂರು ಗ್ರಾಮದವನು ಈ ಪವನ್ ಅಲಿಯಾಸ್ ಪುಟ್ಟಸ್ವಾಮಿ. ಈತ ಪವಿತ್ರ ಗೌಡ ಮತ್ತು ದರ್ಶನ್ಗೆ ಆಪ್ತನಾಗಿದ್ದ. ಈತನಿಂದಲೇ ದರ್ಶನ್ಗೆ ಈ ವಿಷಯ ಗೊತ್ತಾಗುತ್ತೆ. ಅಶ್ಲೀಲ ಸಂದೇಶವನ್ನ ಕಳಿಸುವಂತಹ ಕೆಲಸ ಈ ಚಿತ್ರದುರ್ಗದ ರೇಣುಕಸ್ವಾಮಿಯಿಂದ ಆಗ್ತಾ ಇದೆ ಅಂತ. RR ನಗರದ ಕೆಂಚೇನಹಳ್ಳಿಯಲ್ಲಿ ಈತ ಒಂದು ಬಾಡಿಗೆ ಮನೆಯನ್ನ ತೆಗೆದುಕೊಂಡು ಅಲ್ಲಿ ವಾಸಿಸ್ತಾ ಇರ್ತಾನೆ, ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ದರ್ಶನ್ ಪವಿತ್ರ ಗೌಡಗೆ ಸಹಾಯಕನಾಗಿ ಈ A3 ಪವನ್ ಕೆಲಸವನ್ನ ಮಾಡ್ತಾ ಇರ್ತಾನೆ. ಪವಿತ್ರ ಗೌಡ ಪವನ್ಗೆ ವಿಷಯವನ್ನ ತಿಳಿಸಿ ಅಶ್ಲೀಲ ಸಂದೇಶದ ವಿಚಾರವಾಗಿ ಪವನ್ ದರ್ಶನ್ ಗಮನಕ್ಕೆ ಆ ವಿಷಯವನ್ನ ತರ್ತಾನೆ. ಅಲ್ಲಿಂದ ಶುರುವಾಗೋದೇ ಈ ಚಿತ್ರದುರ್ಗ ಟು ಪಟ್ಟಣಗೆರೆ ಶೆಡ್ನ ಪ್ರವಾಸ. ಅಶ್ಲೀಲ ಮೆಸೇಜ್ನ ವಿಚಾರವಾಗಿ ದರ್ಶನ್ಗೆ ತಿಳಿಸಿದ್ದು ಇದೇ A3 ಪವನ್ ಅಲಿಯಾಸ್ ಪುಟ್ಟಸ್ವಾಮಿ. ಈತ RR ನಗರದ ಕೆಂಚೇನಹಳ್ಳಿಯಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸವಿರ್ತಾನೆ, ದರ್ಶನ್ಗೆ ಸಹಾಯಕನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಮೃತದೇಹ ಎಸೆಯುವಲ್ಲಿಯೂ ಕೂಡ ಈತ ಬಹಳ ಮಹತ್ವದ ಪಾತ್ರವನ್ನ ವಹಿಸಿದ್ದಾನೆ. ಕೊಲೆ ಮಾಡಿದವರು ಒಂದಿಷ್ಟು ಜನ, ಅದನ್ನ ವಿಲೇವಾರಿ ಮಾಡೋದು ಒಂದಿಷ್ಟು ಜನ. ಇದರಲ್ಲಿ ಮುಖ್ಯವಾದ ಪಾತ್ರ ವಹಿಸಿದ್ದು ಇದೇ A3 ಪವನ್. ಸೊ ಇನ್ನು A4 ರಾಘವೇಂದ್ರ ಅಲಿಯಾಸ್ ನಾಗರಾಜ್. ಈತ ದರ್ಶನ್ ಅಭಿಮಾನಿಗಳ ಸಂಘದ ಚಿತ್ರದುರ್ಗದ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಈತನ ಮುಖಾಂತರ ಆ ರೇಣುಕಸ್ವಾಮಿಯನ್ನ ಬೆಂಗಳೂರಿಗೆ ಕರೆತರುವ ಕೆಲಸ ಆಗುತ್ತೆ. ಅಖಿಲ ಕರ್ನಾಟಕ ದರ್ಶನ್ ಸೇನಾದ ಅಧ್ಯಕ್ಷ ಈ A4 ರಾಘವೇಂದ್ರ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ಈತ ಚಿತ್ರದುರ್ಗದಲ್ಲಿ ಇದ್ದಂಥವನು ಆಟೋ ಚಾಲಕನಾಗಿ ಏನೋ ಕೆಲಸ ಮಾಡ್ತಾ ಇರ್ತಾನೆ. ಚಿತ್ರದುರ್ಗದ ಕೋಳಿ ಗುರುಜಿನಹಟ್ಟಿ ನಿವಾಸಿ ಈ A4 ರಾಘವೇಂದ್ರ ದರ್ಶನ್ ಸೇನಾದ ಜಿಲ್ಲಾ ಅಧ್ಯಕ್ಷನೂ ಕೂಡ ಹೌದು ಈ ರಾಘವೇಂದ್ರ. ಈತನ ಮೂಲಕ ರೇಣುಕಸ್ವಾಮಿಯನ್ನ ಕರೆಸುವ ಕೆಲಸ ನೋಡಿ. ದರ್ಶನ್ ಹೇಳಿದ್ದನ್ನ ತಪ್ಪದೇ ಮಾಡ್ತಾ ಇದ್ದ. ತಮ್ಮ ಬಾಸ್ ಫೋನ್ ಮಾಡಿ ಈ ರೀತಿ ಇದೆ ಅಂತ ಹೇಳಿಬಿಟ್ರೆ ಆತ ಆ ಕೆಲಸವನ್ನ ಮಾಡ್ತಾ ಇದ್ದ. ಏನೋ ಮುಖ್ಯವಾಗಿ ದರ್ಶನ್ ಹೇಳಿದ್ದನ್ನ ತಪ್ಪದೇ ಮಾಡ್ತಾ ಇದ್ದ ಈತ ರೇಣುಕಸ್ವಾಮಿಯನ್ನ ಕಿಡ್ನಾಪ್ ಕೂಡ ಮಾಡಿದ್ದನ್ನ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಇದೇ A4 ರಾಘವೇಂದ್ರ ರೇಣುಕಸ್ವಾಮಿಯನ್ನ ತಡೆದು ಕಿಡ್ನಾಪ್ ಮಾಡಿ ಆತನನ್ನ ಕರೆಸಿಕೊಂಡು ಚಿತ್ರದುರ್ಗದಿಂದ ಪಟ್ಟಣಗೆರೆ ಶೆಡ್ಡುವರೆಗೂ ಕರೆತರುವಲ್ಲಿ ಈತನ ಪಾತ್ರ ಬಹಳ ಮಹತ್ವದ್ದು. ಇದೇ A4 ರಾಘವೇಂದ್ರ. ಇನ್ನು A5 ನಂದೀಶ್, ಮಂಡ್ಯ ಜಿಲ್ಲೆಯ ಚಾಮಲಾಪುರದವನು ಈ A5 ನಂದೀಶ್. ಈ ಕೊಲೆ ಕೇಸ್ನಲ್ಲಿ ಈ A5 ನಂದೀಶನ ಪಾತ್ರ ಎಂಥದ್ದು, ಈತ ಏನ್ ಕೆಲಸ ಮಾಡಿದ್ದ, ಯಾವ ಕೆಲಸವನ್ನ ಅಸಲಿಗೆ ಈತ ಒಪ್ಕೊಂಡಿದ್ದ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ ದರ್ಶನ್ಗೆ ಈತ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಪರಿಚಯ ಆಗ್ತಾನೆ. ಆ ಪರಿಚಯ ಇವತ್ತು ಈ ಹಂತದವರೆಗೂ ತಂದು ನಿಲ್ಲಿಸಿದೆ. ಪ್ರಚಾರದ ಸಂದರ್ಭದಲ್ಲಿ ಮಂಡ್ಯದಲ್ಲಿ A5 ನಂದೀಶನ್ಗೆ ದರ್ಶನ್ನ ಪರಿಚಯ ಆಗುತ್ತೆ. ದರ್ಶನ್ ಏನ್ ಕೆಲಸ ಹೇಳಿದ್ರು ಕೂಡ ಮಾಡುವಷ್ಟರ ಮಟ್ಟಿಗೆ ಇವರ ಪರಿಚಯ ಸ್ನೇಹಕ್ಕೆ ತಿರುಗುತ್ತೆ. ಈತನ ಇನ್ವಾಲ್ವ್ಮೆಂಟ್ ಏನು, ಈ ಕೇಸ್ನಲ್ಲಿ ಈತ ಯಾವ ರೀತಿ ಭಾಗಿಯಾಗಿದ್ದ ಅನ್ನೋದನ್ನ ಗಮನಿಸ್ತಾ ಹೋದ್ರೆ ರೇಣುಕಸ್ವಾಮಿ ಮೇಲೆ ಹಲ್ಲೆ ಮತ್ತು ಕರೆಂಟ್ ಶಾಕ್ ಅನ್ನ ಕೊಟ್ಟಂತವನು ಇದೇ A5 ನಂದೀಶ್. ನೋಡಿ, ಕ್ರೂರವಾಗಿ ಯಾವ ರೀತಿ ಚಿತ್ರಹಿಂಸೆಯನ್ನ ಕೊಟ್ಟು ಇವರು ಹಲ್ಲೆಯನ್ನ ನಡೆಸಿದ್ರು ಅನ್ನೋದಕ್ಕೆ ಈ A5 ನಂದೀಶ್ನ ಈ ಮಟ್ಟಿನ ಇನ್ವಾಲ್ವ್ಮೆಂಟ್ ಸಾಕ್ಷಿ ಆಗ್ತಾ ಇದೆ. ರೇಣುಕಸ್ವಾಮಿಯ ಮೇಲೆ ಈತ ಹಲ್ಲೆ ನಡೆಸಿದ್ದಲ್ಲದೆ ಕರೆಂಟ್ ಶಾಕ್ ಅನ್ನು ಕೊಟ್ಟಿದ್ದು ಇದೇ A5 ನಂದೀಶ್. ಈತ ಈ ರೀತಿ ಇನ್ವಾಲ್ವ್ಮೆಂಟ್ ಆಗಿದ್ದ. ಇನ್ನು A6 ಯಾರು? ಜಗದೀಶ್. A6 ಜಗದೀಶ್ ನಟ ದರ್ಶನ್ ಅವರ ಕಟ್ಟ ಅಭಿಮಾನಿ ಈ ಜಗದೀಶ್ ಅಲಿಯಾಸ್ ಜಗ್ಗು. ಈತ ದರ್ಶನ್ ಹೇಳಿದ ಕೆಲಸವನ್ನ ಚಾಚು ತಪ್ಪದೆ ಮಾಡ್ತಾ ಇದ್ದ.
ದರ್ಶನ್ ಅವರ ಕಟ್ಟ ಅಭಿಮಾನಿ ಈ ಜಗದೀಶ. ಈತನ ಇನ್ವಾಲ್ವ್ಮೆಂಟ್ ಯಾವ ರೀತಿ ಇತ್ತು, ಈತನ ಹಿನ್ನೆಲೆ ಏನು ಅನ್ನೋದನ್ನ ಗಮನಿಸ್ತಾ ಹೋದ್ರೆ ನೆಕ್ಸ್ಟ್ ಜಗದೀಶ್ ಚಿತ್ರದುರ್ಗದಲ್ಲಿ ಆಟೋ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ. A6 ಜಗದೀಶ್ ಮೂಲತಃ ಒಬ್ಬ ಆಟೋ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದಂಥವನು ದರ್ಶನ್ಗೆ ಪರಿಚಯ ಆಗ್ತಾನೆ. ನೋಡಿ, ಕಟ್ಟ ಅಭಿಮಾನಿ ಅಂತ ಆರಂಭದಲ್ಲಿ ನಾವು ಹೇಳ್ತಾ ಇದ್ವಿ. ಮನೆ ತುಂಬೆಲ್ಲ ಬರೀ ದರ್ಶನ್ ಫೋಟೋಗಳೇ ತುಂಬಿ ತುಳುಕ್ತಾ ಇದ್ವು. A6 ಜಗದೀಶ್ನ ಮನೆ ತುಂಬ ತನ್ನ ಬಾಸ್ ದರ್ಶನ್ನ ಫೋಟೋಗಳು. ಈತನ ಇನ್ವಾಲ್ವ್ಮೆಂಟ್ ಏನು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ನೆಕ್ಸ್ಟ್ ದರ್ಶನ್ ತೂಗುದೀಪ್ ಸೇನಾದ ಮಾಜಿ ಅಧ್ಯಕ್ಷನೂ ಕೂಡ ಹೌದು ಈ A6 ಜಗದೀಶ್. A6 ಜಗದೀಶ್ ದರ್ಶನ್ ತೂಗುದೀಪ ಸೇನಾದ ಮಾಜಿ ಅಧ್ಯಕ್ಷ, ಕಟ್ಟ ಅಭಿಮಾನಿ. ಈತ ಈ ರೀತಿ ಆ ಸೇನೆಯ ಮಾಜಿ ಅಧ್ಯಕ್ಷನಾಗಿ ಕಟ್ಟ ಅಭಿಮಾನಿಯಾಗಿ ದರ್ಶನ್ ಜೊತೆಗೆ ತನ್ನ ಸ್ನೇಹವನ್ನ ಬೆಳೆಸ್ಕೊಳ್ತಾನೆ. ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡೋದಕ್ಕೆ ಸಹಾಯ ಮಾಡಿದ್ದೇ ಆ ರಾಘವೇಂದ್ರನ ಜೊತೆಗೆ ಈ A6 ಜಗದೀಶ್. ಆ ದರ್ಶನ್ ಸೇನಾ ಅಧ್ಯಕ್ಷ ರಾಘವೇಂದ್ರ ಹಾಗೇನೆ ಈ A6 ಜಗದೀಶ್ ಇಬ್ಬರೂ ಸೇರ್ಕೊಂಡು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿ ಕರೆ ತರುವಲ್ಲಿ ಯಶಸ್ವಿ ಆಗ್ತಾರೆ. ಸೊ ಕಿಡ್ನ್ಯಾಪ್ ಮಾಡುವಲ್ಲಿ ಈತ ಈ ರೀತಿ ಮಹತ್ವದ ಪಾತ್ರವನ್ನ ವಹಿಸಿರ್ತಾನೆ. ಸೊ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಅಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದ್ರೆ. ಅಜಯ್, ಗಮನಿಸ್ತಾ ಇದ್ದೀವಿ 17 ಆರೋಪಿಗಳ ಹಿನ್ನೆಲೆ ಏನು, ಇವರು ದರ್ಶನ್ಗೆ ಯಾವ ರೀತಿ ಪರಿಚಯ ಆದ್ರು, ಈ ಕೊಲೆ ಕೇಸ್ನಲ್ಲಿ ಇವರ ಇನ್ವಾಲ್ವ್ಮೆಂಟ್ ಯಾವ ರೀತಿ ಇತ್ತು ಅಂತ. ಇದು ಕೇವಲ ಹಿನ್ನೆಲೆಯಾಗಿರದೆ ಒಂದು ಪೂರ್ವ ನಿಯೋಜಿತ ಕೃತ್ಯ, ವೆರಿ ಪ್ಲಾನ್ಡ್ ಆಗಿ ಇವರು ಯಾವ ರೀತಿ ಮಾಡಿದ್ರು ಅನ್ನೋದಕ್ಕೆ ಇವರ ಹಿನ್ನೆಲೆ ಮತ್ತು ಇವರ ಇನ್ವಾಲ್ವ್ಮೆಂಟ್ ಸಾರಿ ಹೇಳ್ತಾ ಇರುವಂಥದ್ದು. ಏನು ಅಪ್ಡೇಟ್ಸ್ ಕೊಡ್ತೀರಿ ಈ ಬಗ್ಗೆ? ಖಂಡಿತವಾಗ್ಲೂ ಶ್ರೀಪಾದ್, ಏನಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಎಲ್ಲದೂ ಕೂಡ ಡಿಸೈಡ್ ಆಗಿರುತ್ತೆ. ಅಂದ್ರೆ ಇಲ್ಲಿ ಕೆಲವೊಬ್ಬರನ್ನ ಬಿಟ್ರೆ, ಅಂದ್ರೆ ಕೇಶವ ಮೂರ್ತಿ ಮತ್ತೆ ಇನ್ನಿಬ್ರು ಆರೋಪಿಗಳನ್ನ ಬಿಟ್ರೆ ಇನ್ನೆಲ್ಲರೂ ಕೂಡ ಈ ಒಂದು ಕೃತ್ಯದಲ್ಲಿ ಭಾಗಿಯಾಕೋದಕ್ಕೆ ಅವ್ರವ್ರಿಗೆ ಆ ರೀತಿಯಾದಂಥ ಕೆಲಸವನ್ನ ವಹಿಸಲಾಗಿರುತ್ತೆ. ಆದರೆ ಇಲ್ಲಿ ಯಾವುದೇ ರೀತಿಯಾಗಿ ಹತ್ಯೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಯಾರಲ್ಲೂ ಕೂಡ ಇರಲಿಲ್ಲ. ಆದರೆ ಅವ್ರನ್ನ ಕರ್ಕೊಂಬರ್ಬೇಕು, ಹಲ್ಲೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಮಾತ್ರ ಇರುತ್ತೆ. ಆದರೆ ಅಚಾನಕ್ಕಾಗಿ ಇವ್ರು ಕೊಟ್ಟಂತಹ ಟಾರ್ಚರ್ಗೆ ಆತ ಏನು ಸಾವನ್ನಪ್ಪಿರುವಂಥದ್ದು ರೇಣುಕಾಸ್ವಾಮಿ. ಸೊ ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಕೆಲಸವನ್ನ ಇಲ್ಲಿ ವಹಿಸಿರುತ್ತೆ. ಯಾಕಂತಂದ್ರೆ ಏನು ಜಗದೀಶ್ ಆಗಿರ್ಬೋದು, ಇನ್ನಿತರೆ ಆರೋಪಿಗಳಾಗಿರ್ಬೋದು, ಚಿತ್ರದುರ್ಗದಿಂದ ಕರ್ಕೊಂಬರೋದು ಒಂದು ಪ್ಲಾನ್ ಆಗಿರುತ್ತೆ. ಅದು ಕೂಡ ಅಲ್ಲೂ ಕೂಡ ಟ್ರ್ಯಾಪ್ ಮಾಡಿ ಒಂದು ರೀತಿ ಕಿಡ್ನಾಪ್ ರೀತಿಯಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಸೊ ಹೀಗಾಗಿ ಆದರೂ ಕೂಡ ಅಲ್ಲೂ ಕೂಡ ಆ ಸೆಕ್ಷನ್ ಅನ್ನ ಈಗಾಗಲೇ ಪೊಲೀಸರು ಕೂಡ ಸೇರಿಸಿರುವಂಥದ್ದು. ಆ ನಂತರ ಇಲ್ಲಿ ಕರ್ಕೊಂಡ್ಬಂದ್ಮೇಲೆ ಇಲ್ಲೆಲ್ಲಿ ಹೋಗ್ಬೇಕು, ವಿನಯ್ ಎಲ್ಲದು ಅಲ್ಲಿ ಶೆಡ್ ಹತ್ರ ಕೂಡ ಸಂಪೂರ್ಣವಾಗಿ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾನೆ. ಆ ನಂತರ ಅಲ್ಲಿ ಶೆಡ್ ಒಳಗೆ ಹೋಗುವಂಥದ್ದು. ಆ ನಂತರ ಏನು ಡ್ರೈವರ್ಸ್ಗಳಿದ್ದಾರೆ ಅವರು ಹಲ್ಲೆ ಮಾಡೋದಕ್ಕೆ, ಮತ್ತು ಇನ್ನು ವರದರಾಜು ಮತ್ತು ನಂದೀಶ್ ಏನಿದ್ದಾರೆ ಅವರು ಕರೆಂಟ್ ಶಾಕ್ ಕೊಡೋದಕ್ಕೆ, ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಕೆಲಸವನ್ನು ಇಲ್ಲಿ ಡಿವೈಡ್ ಮಾಡಿರ್ತಾರೆ. ಆ ನಂತರ ನಟ ದರ್ಶನ್ ಕೂಡ ಬರ್ತಾರೆ, ಪವಿತ್ರ ಗೌಡ ಕೂಡ ಬರ್ತಾರೆ. ಆನಂತರ ಅವರು ಕೂಡ ಹಲ್ಲೆಯನ್ನು ಮಾಡ್ತಾರೆ. ಅದಾದ ನಂತರದಲ್ಲೂ ಕೂಡ